ಹೌದು. ಆಲ್ ಸೆಟ್. ಹೆಸರ್ಡ್ ಹಾಕಿ ಆಫ್ ಮಾಡ್ಬೋದು ಅಂತ ಹಾಗೆ ಆಪ್ಷನ್ ಉಂಟು. ಇನ್ನೊಂದು ಇರ್ಬೇಕು ನೋಡಿ. ಹಲೋ ಹಲೋ, ನಾವು ಹೊರಟ್ವಿ. ಹಾ, ನಾವು ತೀರ್ಥಹಳ್ಳಿ ಬರುವಾಗ ಕಾಲ್ ಮಾಡ್ತೀವಿ ಆಯ್ತಾ. ತೀರ್ಥಹಳ್ಳಿ ರೀಚ್ ಆಗುವಾಗ. ಹಾ, ಹ್ಮ್. ಆರಾಮ್ ಆರಾಮ್ ಬರ್ತೀವಿ. ಹ್ಮ್. ಸರಿ ಸರಿ. ಹೋಗುವಲ್ಲ ಅಂತ. ಆಯ್ತು. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕೋಸ್ಟ್ ಟು ಹಿಲ್ ರೈಡ್ಸ್. ನಾನು ರಕ್ಷಿತ್. ಇವತ್ತು ನಮ್ಮ ಮ್ಯಾಂಗ್ಳೂರ್ ಟು ಮಹಾರಾಷ್ಟ್ರ ರೈಡ್ ಡೇ 1. ಈಗ ನಾವು ಬೆಳವಾಯಿಂದ ಆಗುಂಬೆ ಮೂಲಕ ತೀರ್ಥಹಳ್ಳಿಯಾಗಿ ಶಿಕಾರಿಪುರ ರೀಚ್ ಆಗ್ತಿದ್ದೇವೆ. ನನ್ನ ಜೊತೆ ನನ್ನಿಬ್ರು ಫ್ರೆಂಡ್ಸ್ ಶ್ರೀನಿವಾಸ್ ಅಂಡ್ ವಿಶಾಲ್ ಕೂಡ ರೈಡ್ ಮಾಡ್ತಿದ್ದಾರೆ. ಶ್ರೀನಿವಾಸ್ ಅವನು ಹಿಮಾಲಯನ್ ಅಲ್ಲಿ ಇದ್ದಾನೆ, ವಿಶಾಲ್ ಹಂಟು 350. ಆಲ್ಮೋಸ್ಟ್ 4:30 ಆಗಿದೆ ಈಗ ಟೈಮ್. ಸ್ವಲ್ಪ ಬೇಗನೆ ಹೊರಟ್ವಿ, ಯಾಕಂದ್ರೆ ಇವತ್ತಿದು ಪ್ಲಾನ್ ಏನಂದ್ರೆ ನಾವು ಸೋಲಾಪುರ ರೀಚ್ ಆಗುವಂತ ಪ್ಲಾನ್ ಇದೆ ಇವತ್ತು. ಸೋಲಾಪುರ ರೀಚ್ ಆಗಿ ಗೊತ್ತಿಲ್ಲ ಸೋಲಾಪುರ ರೀಚ್ ಆಗ್ತೀವೋ ಇಲ್ವೋ ಅಂತ ನೋಡ್ಬೇಕು. ಆದಷ್ಟು ಇಲ್ಲ ಬಿಜಾಪುರ ತನಕ ಆದ್ರೂ ರೈಡ್ ಮಾಡೋ ಪ್ಲಾನ್ ಇದೆ. ತುಂಬಾ ಚಳಿ ಇದೆ ಆಕ್ಚುಲಿ. ಕೋಲ್ಡ್ ವಿಂಡ್ ಹೊಡಿತಾ ಇದೆ. ನಮ್ಮ ರೈಡ್ ಇದು ಮೇನ್ ಡೆಸ್ಟಿನೇಷನ್ ಏನಂದ್ರೆ ಮಹಾರಾಷ್ಟ್ರದಲ್ಲಿರುವ 3 ಜ್ಯೋತಿರ್ಲಿಂಗ. ನಾವು ಸೋಲಾಪುರ್ ಮೇಲಿಂದ ಯಾಕೆ ಹೋಗ್ತಿದ್ದೇವೆ ಅಂದ್ರೆ ನಮ್ದು ಮೊದಲನೇ ಡೆಸ್ಟಿನೇಷನ್ ಔರಂಗಾಬಾದ್. ಅಲ್ಲಿ ಎಲ್ಲೋರ ಕೇವ್ಸ್ ಇದೆ. ಸೊ ಅಲ್ಲಿ ಎಲ್ಲೋರ ಕೇವ್ಸ್ ಪಕ್ಕನೇ ಕೃಷ್ಣೇಶ್ವರ್ ಕೂಡ ಇರೋದು. ಸೊ ಅದಕ್ಕೆ ಇವತ್ತು ಸೋಲಾಪುರ್ ರೀಚ್ ಆದ್ರೆ ನಾಳೆ ಅಷ್ಟೊತ್ತಿಗೆ ನಾವು ಅಂತೂ ಇಂತೂ ನಾವು ಎಲ್ಲೋರ ಅಂತೂ ಸೇರ್ಬೋದು. ಸೊ ಎಲ್ಲೋರ ಕೈಲಾಸ ಟೆಂಪಲ್ ನೋಡಿ ಆ ನಂತರ ಅಲ್ಲಿಂದ ಅಲ್ಲೇ ಆಕ್ಚುಲಿ ಅಲ್ಲೇ ಪಕ್ಕದಲ್ಲೇ ಇರೋದಲ್ವ ಕೃಷ್ಣೇಶ್ವರ್. ಸೊ ಮಂಡೇ ಅಷ್ಟೊತ್ತಿಗೆ ನಮ್ದು ಕೃಷ್ಣೇಶ್ವರ್, ಮಂಡೇ ಮಾರ್ನಿಂಗ್ ಕೃಷ್ಣೇಶ್ವರ್ ಮುಗಿಸ್ತೇವೆ ನಾವು. ದರ್ಶನ ಮುಗಿಸಿ ಅಲ್ಲಿಂದ ಮತ್ತೆ ಹೊರಡ್ತೇವೆ ತ್ರಯಂಬಕೇಶ್ವರಿಗೆ. ತ್ರಯಂಬಕೇಶ್ವರಲ್ಲಿ ದರ್ಶನ ಆಗಿ ಅಲ್ಲಿಂದ ಮೋಸ್ಟ್ಲಿ ಅದು ಕಾಲು ವಾಟರ್ ಫಾಲ್ಸ್ ಅಂತ ಇದೆ ಒಂದು. ನಮ್ಗೆ ಆನ್ ದ ವೇ ನಮ್ಗೆ ತ್ರಯಂಬಕೇಶ್ವರ ಟು ಭೀಮಶಂಕರ್ ಹೋಗ್ಬೇಕಾದ್ರೆ ಆನ್ ದ ವೇ ಸಿಗುತ್ತೆ ಅದು ಕಾಲು ವಾಟರ್ ಫಾಲ್ಸ್. ಸೊ ಅದನ್ನ ನೋಡ್ಕೊಂಡು ಆಮೇಲೆ ಅಲ್ಲಿಂದ ಭೀಮಶಂಕರ್ ಹೋಗಿ ಭೀಮಶಂಕರ್ ಇಂದ ನೆಕ್ಸ್ಟ್ ಮನೆಗೆ. ಸೊ ಟೋಟಲ್ ಒಂದು 8 days ಇದು ರೈಡ್ ಪ್ಲಾನ್ ಹಾಕಿದ್ದೇವೆ. ನೋಡ್ಬೇಕು ಎಷ್ಟು ಏನೆಲ್ಲ ಕವರ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ 3 ಜ್ಯೋತಿರ್ಲಿಂಗ ಅಂತೂ ನಾವು ಕವರ್ ಮಾಡ್ಬೇಕು ಅಂತಾನೆ ಇದ್ದೇವೆ. ಇನ್ನೊಬ್ಬ ಫ್ರೆಂಡ್ ಸಂಜಯ್ ಅಂತ, ಅವನು ಶಿಕಾರಿಪುರದಿಂದ ಜಾಯ್ನ್ ಆಗ್ತಿದ್ದಾನೆ ನಮ್ಗೆ. ಸೊ ಮೋಸ್ಟ್ಲಿ ಅಲ್ಲಿ ಶಿಕಾರಿಪುರದಲ್ಲೇ ನಮ್ದು ಬ್ರೇಕ್ಫಾಸ್ಟ್ ಕೂಡ ಆಗ್ಬೋದು. ಅವನು ಅವನ ವೈಫ್ ಇಬ್ರು ಬರ್ತಿದ್ದಾರೆ. ಮತ್ತೊಬ್ಬ ವಿಶಾಲ್ದು ಫ್ರೆಂಡ್ ಅಂತ, ಅವನು ನಮ್ಗೆ ಆಕ್ಚುಲಿ ಮಹಾರಾಷ್ಟ್ರದಲ್ಲೇ ಸಿಗ್ತಾರೆ. ಸೊ ಅವನು ಮೋಸ್ಟ್ಲಿ ಥ್ರೂಔಟ್ ದ ರೈಡ್ ಇರ್ತಾನೆ ಅಂತ ಅನ್ಕೊಂಡಿದ್ದೀನಿ. ತೀರ್ಥಹಳ್ಳಿ ಹತ್ರ ಆಗ್ತಿದ್ದೇವೆ. ಚಳಿ ಅಂದ್ರೆ ಸಿಕ್ಕಾಪಡೆ ಚಳಿ ಉಂಟು. ನಾವು ಆಕ್ಚುಲಿ ಸ್ವೆಟರ್ ಹಾಕ್ಬೇಕಿತ್ತು. ಮೋಸ್ಟ್ಲಿ ತೀರ್ಥಹಳ್ಳಿಯಲ್ಲಿ ಬ್ರೇಕ್ ಕೊಡ್ತೇವೆ ನಾವೀಗ. ತೀರ್ಥಹಳ್ಳಿಲಿ ಸ್ವಲ್ಪ ಎಲ್ಲಾದ್ರೂ ಟೀ ಸಿಗುತ್ತಾ ನೋಡಿ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಮುಂದೆ ಪಯಣ ಶಿಕಾರಿಪುರಕ್ಕೆ. ಈ ರೋಡ್ ಮಾತ್ರ ಯಾವಾಗ್ಲೂ ಅಷ್ಟೇ, ಇಲ್ಲಿ
ಆಗುಂಬೆ ತೀರ್ಥಹಳ್ಳಿ ರೋಡ್ ಮಾರ್ನಿಂಗ್ ಎಲ್ಲ ರೈಡ್ ಮಾಡ್ಬೇಕಾದ್ರೆ ತುಂಬಾ ಚಳಿ, ಫಾಗು ಇರ್ತದೆ, ಚಳಿನೂ ಸಿಕ್ಕಾಪಟ್ಟೆ ಇರ್ತದೆ. ಈ- ಈಗ ನಾವು ಅದೇ ತೀರ್ಥಹಳ್ಳಿ ಸಿಟಿ ಬಂದ್ವಿ. ಇಲ್ಲಿಂದ ಲೆಫ್ಟ್ ಡೈವರ್ಜನ್ ತಗೋಬೇಕು ಸಾಗರ ರೂಟ್. ಗುರು ಕ್ಯಾಂಟೀನ್ ಅಲ್ಲಿ ಕಾಫಿ ಕುಡಿದ್ವಿ. ಸೊ ಇಲ್ಲಿಂದ ಈಗ ಶಿಕಾರಿಪುರ. ಹೋಗುವಲ್ಲ, ಈಚೆ ಈಚೆ. ಒಬ್ಬ ಸ್ವಲ್ಪ ಬೆಚ್ಚಗೆ ಆಯ್ತು ಕಾಫಿ ಕುಡಿದು. ಬೆಳಿಗ್ಗೆ ರೈಡ್ ಮಾಡೋ ಒಂದು ಮಜಾನೇ ಬೇರೆ. ಬೆಳಿಗ್ಗೆ ಬೆಳಿಗ್ಗೆ ಟ್ರಾಫಿಕ್ ತುಂಬಾ ಕಮ್ಮಿ, ನೇಚರ್ ಎಂಜಾಯ್ ಮಾಡ್ತಾ ನಿಧಾನ ಕ್ರೂಸ್ ಮಾಡ್ಲಿಕ್ಕೆ ಅಂತೂ ತುಂಬಾ ಖುಷಿ. ಇದೀಗ ನಾವು ಹೋಗ್ತಿರೋದು ಸಾಗರ ರೂಟ್ ಅಲ್ಲಿ. ಮೋಸ್ಟ್ಲಿ ಸಾಗರ ಸಿಟಿ ಸಿಗುದಿಲ್ಲ. ನಾವು ಸಾಗರಕ್ಕೆ ಮೋಸ್ಟ್ಲಿ ಲೆಫ್ಟ್ ಹೋದ್ರೆ, ನಾವು ರೈಟ್ ಅಂದ್ರೆ ಸಾಗರ ಹತ್ರ ಹತ್ರ ಆಗ್ಬೇಕಾದ್ರೆ ನಾವು ಒಂದು ರೈಟ್ ಟರ್ನ್ ತಗೊಂಡು ಹೋಗ್ಬೇಕು. ಈ ರೂಟಲ್ಲಿ ಒಂದ್ಸಲ ನಾನು ರಾತ್ರಿ ರೈಡ್ ಮಾಡಿದ್ದೀನಿ. ಅದು ಹಂಪಿ ಹಂಪಿ ಹೋಗೋ ರೂಟ್, ಇದು ಟ್ರಿಪ್ ಅದು ಮೀಟಿಯೋರ್ 350 ಅಲ್ಲಿ. ಮೀಟಿಯೋರ್ ಅಲ್ಲಿ ಸುಮಾರು ರೈಡ್ಸ್ ಹೋಗಿದೆ ಆಕ್ಚುಲಿ. ಮೀಟಿಯೋರ್ ಅಲ್ಲಿ ನಾನು ಹೈಯೆಸ್ಟ್ ಲಾಂಗೆಸ್ಟ್ ರೈಡ್ ಅಂದ್ರೆ ಹಂಪಿ. ಹಂಪಿಗಿಂತ ನಂದು ಹಂಪಿಗಿಂತ ಜಾಸ್ತಿ ದೊಡ್ಡ ರೈಡ್ ನಾನು ಯಾವ್ದು ಹೋಗಿಲ್ಲ. ಇದೆ ಈಗ ನಮ್ದು ಮಹಾರಾಷ್ಟ್ರ ರೈಡ್ ನಮ್ದು ತುಂಬಾ ಲಾಂಗ್ ರೈಡ್ ಆಗುತ್ತೆ. ಫಸ್ಟ್ ಫಸ್ಟ್ ಎಲ್ಲರದು, ನಂದು, ಶ್ರೀನಿವಾಸು, ವಿಶಾಲ್ದು ಕೂಡ. ಇವನ್ ಸಂಜೆ 4 ಜನದ್ದು ಇದು ತುಂಬಾ ಲಾಂಗ್ ರೈಡ್. ಯಾಕಂದ್ರೆ ಈ ರೈಡ್ ಒಂದು ಈ ಸಲ ಮಾಡುವಂತಾನೆ ನಾವು ಹೊರಟಿದ್ದು. ಇದನ್ನ ಮಾಡಿದ್ರೆ ಸೊ ನೆಕ್ಸ್ಟ್ ಎಲ್ಲ ತಮಿಳ್ನಾಡು, ಈ ತರ ರಾಮೇಶ್ವರಂ ಎಲ್ಲ ಹೋಗೋ ಪ್ಲಾನ್ ಇದೆ. ಅಲ್ಲಿ ಅದು ಅಲ್ಲಿ ಮತ್ತೆ ತಮಿಳ್ನಾಡಲ್ಲಿ ಸುಮಾರು ಟೆಂಪಲ್ಸ್ ಗಳೆಲ್ಲ ಇದೆ. ಅದು ಒಂದು ರೈಡ್ ಪ್ಲಾನ್ ಮಾಡ್ತಿದ್ದೇವೆ. ಇಲ್ಲೊಂದು ಡೈವರ್ಷನ್ ತೋರಿಸ್ತದೆ. ಈ ಡೈವರ್ಷನ್ ನನಗೆ ಅವತ್ತು ತೋರಿಸಿತ್ತು. ಒಂಥರ ಶಾರ್ಟ್ ಕಟ್ ತರ ನಮ್ಗೆ. ಈ ರೂಟಲ್ಲಿ ಯಾವಾಗ ನಾನು ರಾತ್ರಿ ಸುಮಾರು ಲೇಟ್ ಆಗಿ, ಟೈಮ್ ಎಷ್ಟು ಅಂತ ನಂಗೂ ಎಷ್ಟು ಗೊತ್ತಿಲ್ಲ. ಓನ್ಲಿ ಒಂದು ಅಬೌವ್ 10 ಆಗಿರ್ಬೇಕು ಅದು. ಅದೇ ನಾ ಹಂಪಿ ರೈಡ್ ಹೋಗ್ಬೇಕಾದ್ರೆ, ನಾ ಹಂಪಿ ರೈಡ್, ಸಾರಿ ಹಂಪಿ ರೈಡ್ ಅಲ್ಲ, ದಾಂಡೇಲಿ ರೈಡ್. ದಾಂಡೇಲಿ ರೈಡ್ ಅಲ್ಲಿ ನಾನು ಸಂಜಯ್ ಇಬ್ರೇ ಹೋಗಿದ್ದು. ಸೊ ಸಂಜಯ್ ಆನಂದ್ಪುರದಲ್ಲಿ ಮೀಟ್ ಆಗ್ತಾನೆ ಅಂದಿದ್ದ. ಸೊ ನಾನು ಏನ್ ಮಾಡಿದೆ, ಫ್ರೈಡೆ ಈವ್ನಿಂಗ್ ವರ್ಕ್ ಮುಗಿಸಿ ಒಂದು 6 ಹಾಗೆ ಬಿಟ್ಟಿದ್ದೆ. 6 ಹಾಗೆ ಬಿಟ್ಟು ಆನಂದ್ಪುರ ನೈಟ್ ರೀಚ್ ಆಗಿ ಅಲ್ಲಿ ಅದು ಸ್ಟೇ ಮಾಡ್ಕೊಂಡು ಮಾರ್ನಿಂಗ್ ಅಲ್ಲಿಂದ ಬೆಳಿಗ್ಗೆ ಬೇಗ ಹೊರಟಿದ್ದು ನಾವು ಅವಾಗ. ಈ ರೋಡಲ್ಲಿ ಅವಾಗ ಕತ್ಲೆ, ಅವಾಗ ರಾತ್ರಿ ಹೊತ್ತು ಒಂದೇ ಒಂದು ವೆಹಿಕಲ್ ನನ್ ಹಿಂದೆ ಆಗ್ಲಿ ಮುಂದೆ ಒಂದೇ ಒಂದು ವೆಹಿಕಲ್ ಬರ್ತಿರ್ಲಿಲ್ಲ. ನಾನು ಅನ್ಕೊಂಡು ಇಲ್ಲ ರೋಡ್ ಮಿಸ್ ಆಗೋಯ್ತಾನ ನನ್ಗೆ ಅಂತ. ಆಮೇಲೆ ಅಲ್ಲಿ ಜಾಯಿನ್ ಆಯ್ತು.
ಮತ್ತೆ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತಾ ಇದೆ ನಿಧಾನಕ್ಕೆ. 16 ಡಿಗ್ರಿ ಇದೆ ಹೊರಗೆ. ನಾವು ಚೆಕ್ ಮಾಡಿದ್ವಿ. ಈ ವ್ಯೂ ಎಲ್ಲ ಬೆಳಿಗ್ಗೆನೆ ಸಿಗೋದು ಆಕ್ಚುಲಿ. ಎಷ್ಟು ಚಂದ ಅಂತಿದೆ. ಅಂದ್ರೆ ಇದು ನಾಯಿಗಳನ್ನೆಲ್ಲ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಯಾವಾಗ ಎಲ್ಲಿ ಅಡ್ಡ ಬರುತ್ತೆ ಹೇಳಲಿಕ್ಕೆ ಆಗೋದು. ಟೈಮ್ ಈಗ ಆಲ್ಮೋಸ್ಟ್ 3:30 ಆಗಿದೆ. ನಾವು ಶಿಕಾರಿಪುರದಿಂದ ಹುಬ್ಬಳ್ಳಿ ಬಂದು ಮಧ್ಯಾಹ್ನ ಊಟ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ. ಅಲ್ಲಿಂದ ಈಗ ಸೋಲಾಪುರ್ ಹೈವೇಯಿಂದ ಸೋಲಾಪುರ್ ರೀಚ್ ಆಗ್ಬೇಕು ಅಂತ ಇದೆ. ನೋಡ್ಬೇಕು, ಆಲ್ಮೋಸ್ಟ್ ಒಂದು 8 ಆಗ್ಬೋದು ಸೋಲಾಪುರ್ ರೀಚ್ ಆಗ್ಬೋದು. ಬೆಳಿಗ್ಗೆ ಫುಲ್ ಚಳಿ ಆದ್ರೆ ಈಗ ಫುಲ್ ಸೆಕೆ. ಇಲ್ಲಿ ಟೆರೇನ್ ಒಂಥರ ತುಂಬಾ ಡಿಫ್ರೆಂಟ್. ಇಲ್ಲಿ ತರ ಫುಲ್ ಪ್ಲೇನ್ ಟೆರೇನ್, ಸುತ್ತ ಗದ್ದೆ ಗದ್ದೆ ಚೆನ್ನಾಗಿದೆ. ಈ ಟೆರೇನ್ ಒಂಥರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. Road 32. Vijayapura Street.
ಹೂ ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಸುತ್ತ ಗದ್ದೆ ಗದ್ದೆ ಎಲ್ಲ. ಸುಮ್ನೆ ನೋಡೋದಿಲ್ಲ ಏನಿಲ್ಲ, ಸೀದಾ ಬರ್ತಾರೆ. ಬಿಜಾಪುರ್ಗೆ ಇನ್ನು 1 ಅವರ್. ಸೊ ಹುಬ್ಬಳ್ಳಿಯಿಂದ ಸೋಲಾಪುರ್ ರೀಚ್ ಆಗಬೇಕು ಅಂತ ನಾವು NH52 ಹೈವೇಲಿ ರೈಡ್ ಮಾಡ್ತಿದ್ವಿ. ಸೊ ಈ ಟೈಮಲ್ಲಿ ನಾವು ತುಂಬ ಇಂಟರ್ಕಾಮಲ್ಲೇ ಕನೆಕ್ಟೆಡ್ ಇದ್ವಿ. ಸೊ ಮಾತಾಡ್ತಿರ್ಬೇಕಾದ್ರೆ ನನಗೆ ಇದರಲ್ಲಿ ಕ್ಯಾಮರಾದಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಥರ ವಾಯ್ಸ್ ಓವರ್ ಮಾಡಿ ಹಾಕ್ತಿದ್ದೀನಿ. ಸೊ ನಾವು ಆಲ್ಮೋಸ್ಟ್ ಹುಬ್ಬಳ್ಳಿ ಬಿಡಬೇಕಾದ್ರೆ 2:30 ಹಾಗೆ ಆಗಿತ್ತು. 2:30ಗೆ ಬಿಟ್ಟು ಆಲ್ಮೋಸ್ಟ್ ರೈಡ್ ಮಾಡ್ತಾ ಮಾಡ್ತಾ ಒಂದು 4:30 ಆಗಬೇಕಾದ್ರೆ ನಮಗೆ ಗೊತ್ತಾಯಿತು ಇವತ್ತು ಸೋಲಾಪುರ ಅಂತೂ ರೀಚ್ ಆಗ್ಲಿಕ್ಕೆ ಆಗಲ್ಲ ಅಂತ. ಸೊ ಹಾಗಾಗಿ ಏನು ಮಾಡಿದ್ವಿ, ನಾನು ವಿಶಾಲ್ ಮುಂದೆ ರೈಡ್ ಮಾಡ್ಕೊಂಡು ಫಾಸ್ಟಾಗಿ ಹೋದ್ವಿ. ಸಂಜಯ್ ಪಿಲಿಯನ್ ಇರೋದ್ರಿಂದ ಅವನು ಸ್ವಲ್ಪ ಸ್ಲೋ ಬರ್ತಾನೆ, ಅವನ ಜೊತೆ ಶ್ರೀನಿವಾಸ್ ಕೂಡ ಒಟ್ಟೊಟ್ಟಿಗೆ ಬರಲಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ವಿಶಾಲ್ ತುಂಬ ಫಾಸ್ಟ್ ಹೋಗಿ ಮುಂದ್ಗಡೆ ಬಿಜಾಪುರ ಆಲ್ಮೋಸ್ಟ್ ಬೇಗ ರೀಚ್ ಆದ್ವಿ ನಾವು. ಬಿಜಾಪುರ ರೀಚ್ ಆಗಿ ಬಿಜಾಪುರ ಎಂಟ್ರ್ ಆಗ್ತಿದ್ದಾಗೇ ಅಲ್ಲಿ ಒಂದು ಹೋಟೆಲ್ ಶ್ರೀ ಸಾಯಿ ಪ್ರಭಾತ್ ಲಾಡ್ಜಿಂಗ್ ಅಂತ ಒಂದು ಹೋಟೆಲ್ ಸಿಕ್ತು. ಸೊ ಚೆನ್ನಾಗಿತ್ತು ಆ ಹೋಟೆಲ್, ಕ್ಲೀನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಸರ್ವಿಸ್ ಎಲ್ಲ ಚೆನ್ನಾಗಿತ್ತು ಅವ್ರದ್ದು. ಸೊ 2500 ಹಿಡಿದು 2 ರೂಮ್ಸಿಗೆ ರೀಸನೇಬಲ್ ಪ್ರೈಸ್ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೋಟೆಲ್. ಸೊ ಆ ದಿನ ತುಂಬ ಟಯರ್ಡ್ ಆಗಿತ್ತು ನಮಗೆ. ಸೊ ಆಲ್ಮೋಸ್ಟ್ ಒಂದು 520 ಕಿಲೋಮೀಟರ್ಸ್ ರೈಡ್ ಮಾಡಿದ್ವಿ. ಸೊ ನೈಟ್ ಬೇಗ ಡಿನ್ನರ್ ಮುಗಿಸಿ ಬೇಗ ಮಲ್ಕೊಂಡು, ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದು ಸೋಲಾಪುರ್ ರೀಚ್ ಆಗಿ ಆನಂತರ ಅಲ್ಲಿಂದ ಕೃಷ್ಣೇಶ್ವರ ಹೋಗಬೇಕಿತ್ತು ನಮಗೆ. ಸೊ ಇಲ್ಲಿಗೆ ನಮ್ಮ ಮ್ಯಾಂಗ್ಳೂರ್ ಟು ಮಹಾರಾಷ್ಟ್ರ ಫಸ್ಟ್ ಡೇ ರೈಡ್ ಕಂಪ್ಲೀಟ್ ಆಗುತ್ತೆ. ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.